ಹಾಯ್ ಹಲೋ ನಮಸ್ಕಾರ. ಧನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ನಾನೀಗ ನಮ್ಮ ತೋಟದಲ್ಲಿರುವಂತಹ ಕೊಕ್ಕು ಮರದಲ್ಲಿದ್ದೀನಿ. ಈಗಾಗಲೇ ಕೆಲವೊಂದಷ್ಟು ಕೊಕ್ಕುಗಳನ್ನು ಕೊಯ್ದಿದ್ದೀನಿ, ಇನ್ನೊಂದಷ್ಟು ಬಾಕಿ ಇದ್ದಾವೆ. ಅಂದರೆ ಅದು ಬೆಳೀತಾ ಇದ್ದ ಹಾಗೇ ಸ್ವಲ್ಪ ಹಣ್ಣಾಗುವ ಸ್ಟೇಜಿಗೆ ಬಂದಾಗ ನಾನು ಅದನ್ನು ಕೊಯ್ಯುವಂಥದ್ದು ಮೊದಲೇ, ಇಲ್ಲದ್ರೆ ಪ್ರಾಣಿಗಳೆಲ್ಲ ತಿಂದು ಹೋಗ್ತದೆ ಅದು. ಇದಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಪ್ಲ್ಯಾಸ್ಟಿಕ್ ಎಲ್ಲ ಕಟ್ಟಿದ್ದೆ, ಅದನ್ನು ಕೂಡ ಸ್ವಲ್ಪ ತೆಗೆದೆ. ಸೊ ಅದೇ ರೀತಿ ಇನ್ನೂ ಕೂಡ ಇಲ್ಲಿ ಕೆಲವು ಇದ್ದಾವೆ ನೋಡಿ. ಈ ರೀತಿ ಆದಾಗ ನಾನು ಅದನ್ನು ಕೊಯ್ಯುವಂಥದ್ದು. ಈಗಾಗಲೇ ಕೆಲವೊಂದಷ್ಟು ಕೊಯ್ದು ಅಲ್ಲಿ ಕೆಳಗಡೆ ಹಾಕಿದ್ದೀನಿ. ನೋಡಿ, ಈ ರೀತಿ ಇಷ್ಟು ಹಣ್ಣಾಗ್ತಾ ಬರ್ತಾ ಇದ್ದಾಗೆ ಇದನ್ನು ಕೊಯ್ಯುವಂಥದ್ದು. ಇಲ್ಲದಿದ್ದರೆ ಮತ್ತೆ ಈ ಪ್ರಾಣಿಗಳೆಲ್ಲ ತಿಂದೋಗ್ತದೆ ನೋಡಿ. ಈ ರೀತಿಯಲ್ಲಿ ತಿಂದೋಗ್ತದೆ ಮತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ಟೇಜಿಗೆ ಬಂದಾಗಲೇ ಕೊಯ್ಯುವಂಥದ್ದು. ನೋಡಿ, ಆ್ಯಕ್ಚುಲಿ ಕೆಲವು ಪ್ಲ್ಯಾಸ್ಟಿಕ್ ಕಟ್ಟಿರುವಂಥ ಇದು ಉಂಟಲ್ಲ ಕೊಕ್ಕು, ಮೊನ್ನೆ ಕೆಲವು ಕಟ್ಟಿದ್ದೆ. ಸೊ ಅದನ್ನೆಲ್ಲ ನಾನು ತೆಗೆದಿದ್ದೀನಿ, ಅಂದರೆ ಹಣ್ಣು ಆದಮೇಲೆ. ಈಗ ಮತ್ತೆ ಅದನ್ನು ತೆಗೆದು ಈಗ ಬೇರೆ ಕೊಕ್ಕುಗಳಿಗೆ ಅದು ಕಟ್ಟುವಂಥದ್ದು. ಒಂದು ಪ್ಲ್ಯಾಸ್ಟಿಕ್ ಹಾಕಿರುವಂಥ ಕೊಕ್ಕವನ್ನು ಕೂಡ ಈಗ ನೋಡುವ. ಅದನ್ನು ಕೂಡ ಅಂದರೆ ಒಂದು ಹಣ್ಣಾಗಿರುವಂಥ ಪ್ಲ್ಯಾಸ್ಟಿಕ್ನೊಳಗೆ ಹಣ್ಣಾಗಿರುವಂಥ ಕೊಕ್ಕೋ ಇದೆ, ಅದನ್ನೆಲ್ಲ ಸ್ವಲ್ಪ ತೆಗೆಯುವ. ನೋಡಿ, ಇಲ್ಲೆಲ್ಲ ನೋಡಿ, ಈ ಕೊಕ್ಕುಗಳಿಗೆ ನೋಡಿ, ಇಲ್ಲೆಲ್ಲ ನೋಡಿ ಯಾವ ರೀತಿ ಮಾರ್ಕ್ ಮಾಡಿದೆ ಈ ಒಂದು ಕಾಯಿ ಕೊಕ್ಕುಗಳಿಗೆ ಅಂತೇಳಿ, ಕಾಡು ಪ್ರಾಣಿಗಳು. ಸೊ ಕೊಕ್ಕುಗಳಿದ್ದಾವೆ, ಇನ್ನೂ ಕೂಡ ತುಂಬಾ ಕಾಯಿ ಕೊಕ್ಕುಗಳಿದ್ದಾವೆ ಅಲ್ಲಲ್ಲಿ. ಎಷ್ಟು ಕೊಕ್ಕುಗಳನ್ನೆಲ್ಲ ತಿಂದಾಕಿದ್ದಾವೆ ಅಂತೇಳಿ ನೋಡಿ. ಅಲ್ಲೇ 2 ಕೊಕ್ಕುಗಳನ್ನು ತಿಂದಾಕಿದೆ. ಮತ್ತು ಅಲ್ಲಿ ಮತ್ತು ಈ ಕಡೆ ಮೇಲೆ ನೋಡಿ, ಇಲ್ಲಿ ಈ ಕಡೆ ಕೂಡ ಇದೆ. ಸಾಧಾರಣ ಕೊಕ್ಕುಗಳನ್ನೆಲ್ಲ ಮಂಗಗಳೇ ತಿಂದಾಕಿದ್ದಾವೆ. ಈ ಕೆಲವು ಕೊಕ್ಕುಗಳೆಲ್ಲ ಅಂದರೆ ಈ ಕೊಂಬೆಯ ಬದಿಯಲ್ಲಿ ಇರ್ತದೆ, ತುದಿ ಭಾಗದಲ್ಲಿ. ಆವಾಗ ಅದನ್ನೆಲ್ಲ ಕೊಯ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಕೊಕ್ಕೆ ಇದ್ದರೆ ಕೊಕ್ಕೆಯಲ್ಲಿ ಕೊಯ್ಲಿಕ್ಕೆ ಆಗ್ತದೆ, ಆದರೆ ಕೊಕ್ಕೆಯಲ್ಲಿ ಸ್ವಲ್ಪ ಇದರ ಗಿಡದ ಎಡೆಯಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ನಾನೀಗ ಮರಕ್ಕೆ ಹತ್ತಿದ್ದೀನಿ. ಅಂದರೆ ಪ್ಲ್ಯಾಸ್ಟಿಕ್ ಕೂಡ ಕೆಲವು ಕಟ್ಟುವುದಕ್ಕೆ ಇರುವ ಕಾರಣ ಮರಕ್ಕೆ ಹತ್ತಿರುವಂಥದ್ದು. ಇಲ್ಲದಿದ್ದರೆ ಕೆಳಗಡೆಯಿಂದ ಕೊಕ್ಕೆಯಿಂದ ನಾವು ಅದನ್ನು ಕೊಯ್ಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಕೆಲವೊಂದು ಕೊಕ್ಕುಗಳಿಗೆ ಪ್ಲ್ಯಾಸ್ಟಿಕ್ ಕಟ್ಟಬೇಕನ್ನುವಂಥ ಉದ್ದೇಶದಿಂದ ನಾನು ಮರಕ್ಕೆ ಹತ್ತಿರುವಂಥದ್ದು. ಇಲ್ಲದಿದ್ದರೆ ಕೆಳಗಡೆಯಿಂದ ಕೊಕ್ಕೆಯಿಂದ ಕೊಯ್ಲಿಕ್ಕೆ ಆಗ್ತದೆ. ಈಗ ಕೆಲವು ಬದಿಯಲ್ಲೆಲ್ಲ ಇರುವಾಗ ನಮಗೆ ಮರದಲ್ಲಿ ಹೋಗಿ ಕೊಯ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಕೆಲವು ಇದ್ದಾವೆ ಮರದಲ್ಲಿ ಬದಿಯಲ್ಲಿ. ಸೊ ಅದು ಸಾಧ್ಯವಾದರೆ
ಇದು ನೋಡುವಂಥ ಈ ಕಡೆ ನೋಡಿ, ಇದು ನೋಡಿ ಸಪುರ ಇರುವಂಥದ್ದು. ಇದರ ಮೇಲೆ ಹೋದರೆ ಕೊಂಬೆ ಮುರಿಯುವ ಸಾಧ್ಯತೆ ಇರ್ತದೆ. ಆ ಕಡೆ ಎಲ್ಲ ಉಂಟು ಆ್ಯಕ್ಚುಲಿ ನೋಡಿ, ಅಲ್ಲಿ ಬೆಳೆದಿರುವಂಥದ್ದು. ನೋಡಿ ತುಂಬ ಬದಿಯಲ್ಲಿದ್ದಂಥ ಒಂದು ಕೊಕ್ಕು, ಅದನ್ನು ಇದನ್ನು ಕೂಡ ಪ್ರಾಣಿಗಳು ನೋಡಿ ತಿನ್ನೋದಕ್ಕೆ ಶುರು ಮಾಡಿದೆ, ಆದರೆ ಎಲ್ಲ ತಿನ್ನಲಿಲ್ಲ. ಸೊ ತುದಿಯಲ್ಲಿತ್ತು. ಸೊ ಅದನ್ನು ನೋಡಿ ಇದರ ಮೇಲೆ ಇಷ್ಟು ಸಪುರವಾಗಿರುವಂಥ ಕೊಂಬೆಯ ಮೇಲೆ ಬಂದು ಕೊಯ್ದಿರುವಂಥದ್ದು. ಸೊ ಇದಿಷ್ಟು ಈಗಾಗಲೇ ಕೊಯ್ದಾಗಿದೆ. ಇದೆಷ್ಟು ಕೊಕ್ಕುಗಳಿದ್ದಾವೆ ಅಂತೇಳಿ ನೋಡುವ. ಸೊ ಅದೆಲ್ಲ ಸ್ವಲ್ಪ ಒಡೆದೋಗಿರುವಂಥ ಇದನ್ನೆಲ್ಲ ಇದಕ್ಕೆ ನೋಡಿ ಈ ರೀತಿ ಮರದ ಹಲಗೆಗೆ ಹಾಕಿರುವಂಥದ್ದು. ಮತ್ತು ಅದನ್ನೆಲ್ಲ ಸ್ವಲ್ಪ ಒಂದಷ್ಟು ಪ್ರೊಸೆಸ್ ಎಲ್ಲ ಇದೆ ಅದನ್ನು ಮಾರೋದಕ್ಕೆ. ಸೊ ಅದನ್ನೆಲ್ಲ ಮತ್ತೆ ಮಾಡುವ. ಸೊ ಈಗ ಸಾಧಾರಣ ಹಣ್ಣಾಗ್ತಾ ಬಂದಿರುವಂಥ ಎಲ್ಲ ಇದನ್ನು ಕಾಯಿಗಳನ್ನು ಕೊಯ್ದಾಗಿದೆ. ಸೊ ಎಲ್ಲ ಕೊಯ್ದು ನೋಡಿ ಇಲ್ಲಿ ತಂದು ಇಟ್ಟಿದ್ದೀವಿ. ಸೊ ಅದರಲ್ಲಿ ಎಷ್ಟು ಕೊಕ್ಕುಗಳಿದ್ದಾವೆ ಅನ್ನುವಂಥದ್ದು ಮತ್ತೆ ಹೋಗಿ ನೋಡುವ. ಸೊ ಅದು ಕೆಲವು ಒಡೆದೋಗಿರುವಂಥ ಇದು ಕೊಕ್ಕುಗಳ ಬೀಜ, ಅರ್ಧಗಳೆಲ್ಲ ಒಡೆದೋಗಿರುವಂಥ ಅಂಥದ್ದೆಲ್ಲ. ಸೊ ಅದನ್ನು ಈ ರೀತಿ ಒಂದು ಮರದ ಇದರಲ್ಲಿ ಆ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಇರುವಂಥದ್ದು. ಅದನ್ನೆಲ್ಲ ಕೆಲವೊಂದಷ್ಟು ಪ್ರೊಸೆಸ್ಗಳೆಲ್ಲ ಇದ್ದಾವೆ ಅಂತೆ. ಸೊ ಅದನ್ನು ಮತ್ತೆ ನೋಡುವ. ಸೊ ಬನ್ನಿ ಎಷ್ಟು ಇದರಲ್ಲಿ ಇದ್ದಾವೆ ಅಂತೇಳಿ ನೋಡುವ. ನಾವೀಗ ತೋಟಕ್ಕೆ ಹೋಗಿ ಕೆಲವೊಂದಷ್ಟು ಕೊಕ್ಕುಗಳನ್ನೆಲ್ಲ ಕೊಯ್ದುಕೊಂಡು ಬಂದ್ವಿ. ಸೊ ಈಗ ಇಲ್ಲಿ ಕೆಲವೊಂದಷ್ಟು ಕೊಕ್ಕುಗಳಿದ್ದಾವೆ. ಅದರಲ್ಲಿ ಎಷ್ಟು ಕೊಕ್ಕುಗಳು ಕೊಯ್ದಿದ್ದೀವಿ ಅಂತೇಳಿ ನೋಡುವ. ಅದೇ ರೀತಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಹಣ್ಣಾಗಿರುವಂಥ ಕೊಕ್ಕುಗಳನ್ನು ಒಡೆದು ಇಲ್ಲಿ ಒಂದು ನೋಡಿ ಈ ರೀತಿ ಬಾಕ್ಸಿಗೆ ಹಾಕುವ. ಸೊ ಇಲ್ಲಿ ಸ್ವಲ್ಪ ಇದ್ದಾವೆ, ನೋಡುವ ಎಷ್ಟಿದೆ ಅಂತೇಳಿ. ಕಟ್ಟಾಯಿತು ನೋಡಿ. ಪ್ಲಾಸ್ಟಿಕ್ ಎಲ್ಲ ಹೀಗೇನೆ ತುಂಬ ಭಾರ ಇದೆ ಇದು. ನೋಡಿ ಇಲ್ಲಿ 1 2 3 4 5 6 ಇದೊಂದು ಸ್ವಲ್ಪ ಕಪ್ಪಾಗಿರುವಂಥದ್ದು ಬೆದ್ದಿಟ್ಟಿದ್ದು. ಇದೆಲ್ಲ 7 8 9 10 11 12 13 14 15 ಅದಕ್ಕೆ ಹಿಂಗಿದೆ ಅಲ್ಲ ಸ್ವಲ್ಪ 16. ಇದಿಷ್ಟು 16 ಕೊಕ್ಕುಗಳನ್ನು ಇವತ್ತು ಕೊಯ್ದಿದ್ದೀನಿ. ಅಂದರೆ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಬೆಳೆದಿರುವಂತಹ ಕೊಕ್ಕುಗಳು. ಸೊ ಈ ಸ್ಟೇಜಿಗೆ ಬಂದಾಗಲೇ ಕೊಯ್ದು ಬಂದದ್ದು. ಇಲ್ಲ ನೋಡಿ ಈ ರೀತಿಯಲ್ಲಿ ಎಲ್ಲ ತಿಂದಾಗ್ತದೆ. ಸ್ವಲ್ಪ ಹಣ್ಣಾಗಲಿಕ್ಕೆ ಗೊತ್ತಿಲ್ಲ, ಎಲ್ಲ ತಿಂದಾಕಿ ಬಿಡ್ತದೆ. ಅದಕ್ಕೆ ಮೊದಲೇ ಕೊಯ್ದಿಟ್ಕೊಳ್ಳುವಂಥದ್ದು. ಈಗ ಇದನ್ನೊಂದು ಕಟ್ ಮಾಡಿ ನೋಡುವ. ಇಲ್ಲಿ ಕಟ್ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಎಂಥದ್ದು ಇಲ್ಲ, ಕಾಣಿಸ್ತಿಲ್ಲ. ನೋಡಿದ್ದು ಎಂತ ತಿಂದಿದೆ ಇದನ್ನು. ಎಸ್ ನೋಡಿ ಇಲ್ಲಿ ಇದು ಕೊಕ್ಕೋ. ಬೇಡ. ಸೊ ಇದನ್ನು ಈ ರೀತಿಯಲ್ಲಿ ಬಾಕ್ಸ್ಗೆ ಹಾಕುವಂಥದ್ದು.
ಎಲ್ಲಿವರೆಗೆ ಇದನ್ನು ಈ ರೀತಿಯಲ್ಲಿ ಬಾಕ್ಸಲ್ಲಿ ಇಟ್ಕೊಳ್ಬೇಕಂತ ಹೇಳಿದರೆ, ಸರಿ ಸುಮಾರು ಇದರ ಒಳಗಡೆ ಈಗ ನಾವು ಓಪನ್ ಮಾಡಿ ನೋಡಿದರೆ, ಈ ಕಾಯಿಯ ಒಳಗಡೆ ಓಪನ್ ಮಾಡಿ ನೋಡಿದರೆ ಒಂದು ಪರ್ಪಲ್ ಕಲರ್ ಇರ್ತದೆ. ಅದಕ್ಕೋಸ್ಕರ ಆ ಒಂದು ಕಲರ್ ಉಂಟಲ್ಲ, ಚಾಕ್ಲೇಟ್ ಕಲರ್ ಬರಬೇಕು, ಅಂದರೆ ಬ್ರೌನ್ ಆಗಿ ಬರಬೇಕು. ಅಲ್ಲಿವರೆಗೆ ಇದನ್ನು ಈ ರೀತಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಬಾಕ್ಸಲ್ಲಿ. ಇದನ್ನು ಇನ್ನು ದನಗಳಿಗೆ ಬೇಕಾದರೆ ಕೊಡ್ಬೋದು. ಸೊ ಇದೊಂದು ಸ್ವಲ್ಪ ಕಪ್ಪಾಗಿ ಹಾಲಾಗಿರುವ ರೀತಿ ಇದೆ, ಅದನ್ನು ಮೊದಲು ಹೊಡುವ. ಒಳಗಡೆ ವೈಟ್ ಆಗಿ ಇದ್ದರೆ ನಾನು ಇದನ್ನು ಆ ಬಾಕ್ಸ್ಗಳಿಗೆ ಹಾಕ್ತೀನಿ, ಇಲ್ಲದಿದ್ರೆ ಇಲ್ಲ. ಒಳಗಡೆ ಕ್ಲೀನ್ ಉಂಟು. ಸೊ ನೋಡಿ, ಒಳಗಡೆ ಎಲ್ಲ ಸರಿ ಉಂಟು, ಕ್ಲೀನ್ ಉಂಟು. ಬೀಜಗಳಿಲ್ಲದೆ ಏನಾಗ್ತದೆ ಅಂತ ಹೇಳಿದರೆ, ಈ ರೀತಿ ಕೊಳೆತು ಹೋಗಿರುವ ಕೊಕ್ಕೋಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದರ ಬೀಜಗಳು ಕೂಡ ಕಪ್ಪಾಗಿ ಒಂದಕ್ಕೊಂದು ಜಾಯಿಂಟ್ ಆಗಿ ಇರ್ತದೆ. ಮತ್ತು ಅದನ್ನು ನಾವು ಈ ರೀತಿ ಬಿಡಿಸೋದಕ್ಕೆಲ್ಲ ಆಗೋದಿಲ್ಲ. ಹಾಗೆ ಇದು ಒಣಗಿದಾಗ ಸ್ವಲ್ಪ KG ಕಮ್ಮಿ ಆಗ್ಬೋದು. ಆದರೆ ಒಣಗಿದಾಗ ಇನ್ನೊಂದು ಏನಂತ ಹೇಳಿದರೆ, ಒಣಗಿ ಇರುವ ಕೊಕ್ಕೋ ಬೀಜಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ. ಇದನ್ನು ಈಗ ನಾವು ಇದಕ್ಕೆ ಬಾಕ್ಸ್ ಒಳಗೆ ಹಾಕಿ ಇನ್ನು ಸ್ವಲ್ಪ ದಿವಸ ಆದಮೇಲೆ ಅದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಇದನ್ನು ಮತ್ತೆ ಒಣಗಿಸಲಿಕ್ಕೆ ಉಂಟು ಸ್ವಲ್ಪ. ಆವಾಗ ಇದರ ತೂಕ ಸ್ವಲ್ಪ ಕಮ್ಮಿ ಆಗ್ಬೋದೇನೋ. ಆದರೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದರೆ, ರೇಟ್ ಜಾಸ್ತಿ ಇರ್ತದೆ. ಆಗ ಆ ರೀತಿ ಎಲ್ಲ ಮಾಡಿಕೊಟ್ಟಂಥ ಕೊಕ್ಕೋಗಳಿಗೆ ರೇಟ್ ಜಾಸ್ತಿ ಇರ್ತದೆ. ಇಲ್ಲದಿದ್ದರೆ ಇದೇ ಕೊಕ್ಕೋಗಳನ್ನು ಕೊಡಲಿಕ್ಕೆ ಆಗ್ತದೆ, ಮಾರಲಿಕ್ಕೆ. ಬಟ್ ಇದಕ್ಕಿಂತ ನಾವು ಸಾಮಾನ್ಯವಾಗಿ ಒಣಗಿಸಿದರೆ ಇನ್ನೂ ಕೂಡ ಸ್ವಲ್ಪ ಬೆಟರ್ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಕೆಲವೊಂದಷ್ಟು ಕೊಕ್ಕೋಗಳನ್ನೆಲ್ಲ ತಂದ್ವಿ. ಕೆಲವೊಂದಷ್ಟು ಕೊಕ್ಕೋಗಳನ್ನೆಲ್ಲ ತಂದು ಅದನ್ನು ಹೊಡೆದು, ಈಗ ಅಂದರೆ ಸ್ವಲ್ಪ ಹಣ್ಣಾಗಿರುವಂಥ ಕೊಕ್ಕೋಗಳನ್ನೆಲ್ಲ ಹೊಡೆದು ಬಾಕ್ಸಿಗೆ ಹಾಕ್ತಿದ್ವಿ ಪ್ರೊಸೆಸಿಂಗ್ಗೆ. ಹಾಗೆ ಈ ಕೊಕ್ಕೋ ಬೀಜಗಳೇನಿದೆ ನೋಡಿ, ಈ ರೀತಿ ಬಾಕ್ಸಿಗೆ ಹಾಕಿ ಕೂಡ ಮಾಡ್ತಾರೆ ಕೆಲವರು. ಅಂದರೆ ಈ ರೀತಿ ಬಾಕ್ಸಿಗೆ ಹಾಕಿದ್ರೆ ಉಂಟಲ್ಲ, ಇನ್ನು ಕೆಲವು ಸ್ವಲ್ಪ ದಿವಸ ಆದಮೇಲೆ ಅದು ಬೀಜಗಳು ಬ್ರೌನ್ಗಾಗಿ ಬರ್ತದೆ ಅದರ ಒಳಗಡೆಯಿಂದ. ಅಂದರೆ ಚಾಕ್ಲೇಟ್ ಕಲರ್ಗೆ ತಿರುಗಬೇಕು. ಈಗ ಪರ್ಪಲ್ ಕಲರ್ ಇರ್ತದೆ. ಸೊ ಅದೇನಾಗ್ತದೆ ಅಂತ ಹೇಳಿದರೆ, ಇದೆಲ್ಲ ಪ್ರೊಸೆಸಿಂಗ್ ಆದಮೇಲೆ ಮತ್ತೆ ಒಣಗಿಸಲಿಕ್ಕೆ ಉಂಟು ಅದನ್ನು. ಸೊ ಒಣಗಿಸಿ ಮತ್ತೆ ಮಾರುವಂಥದ್ದು. ಒಣಗಿಸಿ ಮಾರಿದಾಗ ಸ್ವಲ್ಪ ಏನಾಗ್ತದೆ ಅಂತ ಹೇಳಿದರೆ KG ಕಮ್ಮಿ ಆಗ್ತದೆ. ಬಟ್ KG ಕಮ್ಮಿ ಆದರೂ ಉಂಟಲ್ಲ, ಈ ರೇಟ್ ಜಾಸ್ತಿ ಇರ್ತದೆ ಅದಕ್ಕೆ. ಹಾಗಾಗಿ ಬಟ್ ಈ ಒಣಗಿಸಿ ಮಾರಿದರೆ KGಗೆ ಸ್ವಲ್ಪ ಕಮ್ಮಿ ಇರ್ತದೆ, ಆದರೆ ನಮಗೆ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ನಾವು ಈಗ ಡೈರೆಕ್ಟಾಗಿ ಇದನ್ನು ಹೊಡೆದು ನೇರವಾಗಿ ಬೀಜವನ್ನು ಮಾರಲಿಕ್ಕೆ ಆಗ್ತದೆ, ಹಾಗೂ ಸ್ವಲ್ಪ ರೇಟ್ ಕಮ್ಮಿ ಇರ್ತದೆ ಅನ್ನುವಂಥದ್ದು. KG ಸ್ವಲ್ಪ ಸಾಧಾರಣ ಹೆಚ್ಚಿರ್ತದೆ ಹಾಗೆ. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು, ಈ ರೀತಿ ಒಣಗಿಸಿ ಕೊಡಲಿಕ್ಕೆ ಮಾಡ್ತಾ ಇರುವಂಥದ್ದು. ಇಲ್ಲದಿದ್ದರೆ ಹಸಿ ಬೀಜಗಳನ್ನೇ ಕೊಡ್ತಾ ಇದ್ದಂಥದ್ದು. ಹಾಗೆ ನೋಡುವ ಅದು ಏನೆಲ್ಲ ಆಗ್ತದೆ ಅನ್ನುವಂತೇಳಿ ನೋಡುವ. ಸೊ ಮತ್ತು ನಮ್ಮಲ್ಲೆಲ್ಲ ಸ್ವಲ್ಪ ಇರುವಂಥದ್ದು, ಸ್ವಲ್ಪ ಇದರ ಬೀಜಗಳನ್ನೆಲ್ಲ ಸಾಧಾರಣ ನಾವು ಅದೇ ರೀತಿಯಲ್ಲಿ ಸೀದಾ ಹೊಡೆದ ತಕ್ಷಣ ಕೊಡ್ಬೋದು. ಬಟ್ ತುಂಬ ತೋಟ ಕೊಕ್ಕೋ ಬೀಜಗಳೆಲ್ಲ ಇರುವವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದೇ ರೀತಿ ದೊಡ್ಡ ದೊಡ್ಡ ಬಾಕ್ಸಲ್ಲೆಲ್ಲ ಪ್ರೊಸೆಸಿಂಗ್ ಮಾಡಿ ಮತ್ತು ಅದನ್ನು ಒಣಗಿಸಿ ಮಾರುವಂಥದ್ದು. ಬಟ್ ನಮ್ಮಲ್ಲಿ ಈಗ ಸ್ವಲ್ಪ ಇರುವಂಥ ಕಾರಣ ನಾವು ಅದನ್ನು ನೇರ ಮಾಡ್ತಾಯಿದ್ವಿ. ಬಟ್ ಇವತ್ತು ಒಂದು ಈ ರೀತಿಯಲ್ಲಿ ಪ್ರಯತ್ನ ಮಾಡಿ ನೋಡುವಂಥದ್ದು ಹಾಗೆ. ಮತ್ತು
ತುಂಬ ಇರುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಸ್ಟೋರೇಜ್ ಕೂಡ ಮಾಡ್ಕೊಳ್ತಾರೆ. ಸಾಧಾರಣ ತಿಂಗಳುಗಟ್ಟಲೆ ಸ್ಟೋರೇಜ್ ಕೂಡ ಮಾಡಲಿಕ್ಕೆ ಆಗ್ತದೆ ಹಾಗೆ. ಬಟ್ ನಾವೀಗ ಅದನ್ನು ನೋಡುವ, ಅದು ಏನೆಲ್ಲ ಆಗ್ತದೆ ಅನ್ನುವಂಥದ್ದೆಲ್ಲ ನೋಡುವ. ಯಾಕಂದರೆ ಹೇಳಿದರೆ ಇದು ಫಸ್ಟ್ ಟೈಮ್ ನಾನು ಈ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಹಾಗೆ ಹೊಡಿತಾನೆ ಇಲ್ಲ. ನೋಡಿ ಈ ರೀತಿಯಲ್ಲಿ ಹೊಡೆದ ತಕ್ಷಣ ಓಪನ್ ಆಗ್ತದೆ. ನಮ್ಮದು ಈ ಕೊಕ್ಕೋ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಗ್ರೂಪ್ ಎಲ್ಲ ಇದೆ. ಸೊ ಆ ಗ್ರೂಪಲ್ಲಿ ನಾನು ಕೇಳಿದ್ದೆ ಏನಂತ ಹೇಳಿದರೆ, ಈ ಪ್ರಾಣಿಗಳನ್ನು ತಡೆಯೋದಕ್ಕೆ ಏನಾದರೂ ಉಪಾಯ ಇದೆಯಾ ಅಂತೇಳಿ. ಅದಕ್ಕೆ ಅವರೆಂತ ಹೇಳ್ತಾರೆ ಅಂತ ಹೇಳಿದರೆ, ಪ್ರಾಣಿಗಳನ್ನು ತಡೆಯೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದರೆ ಸಾಧ್ಯ ಇಲ್ಲ, ಪ್ರಾಣಿಗಳು ತಿಂದು ಉಳಿದಿರುವಂಥದ್ದು ನಮಗೆ ಅಂತ ಹೇಳಿದರು. ಮತ್ತು ಅವರು ಇನ್ನೊಂದು ಏನಂತ ಹೇಳಿದ್ರು ಅಂತ ಹೇಳಿದರೆ, ಸ್ವಲ್ಪ ಬೇಗನೆ ಇದನ್ನೆಲ್ಲ ಕೊಯ್ಯಬೇಕು, ಅಂದರೆ ಪೂರ್ತಿ ಅನ್ನ ಆಗೋದಕ್ಕೆ ಬಿಡಬಾರ್ದು, ಬೇಗನೆ ಕಟಾವು ಮಾಡಬೇಕನ್ನುವಂಥದ್ದನ್ನು ಹೇಳಿದರು. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಬೇಗನೆ ಹಣ್ಣಾಗೋದಕ್ಕಿಂತ ಮುಂಚೆನೇ ಇದನ್ನು ಕಟ್ ಮಾಡಿರುವಂಥದ್ದು. ಇಲ್ಲಿ ಅಂತಲ್ಲ, ನಾನು ಹೆಚ್ಚಿನ ಕಡೆಯಲ್ಲಿ ನೋಡಿದೆ, ಎಲ್ಲ ಕೊಕ್ಕೋಗಳನ್ನು ಪ್ರಾಣಿಗಳು ತಿನ್ನುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರ್ತದೆ. ಸ್ನೇಹಿತರೆ, ಕೊನೆಗೂ ನಾನು ಎಲ್ಲ ಕೊಕ್ಕುಗಳನ್ನೆಲ್ಲ ಹೊಡೆದಾಕಿದೆ. ಸೊ ಎಲ್ಲ ಕೊಕ್ಕು ಕೂಡ ಹೊಡೆದಾಯಿತು. ಅದನ್ನೆಲ್ಲ ಬಾಕ್ಸಿಗೆ ಹಾಕಿದೆ, ಅದರ ಬೀಜವನ್ನು. ಸೊ ನೋಡಿ ಇಲ್ಲಿ, ಸೊ ಎಲ್ಲ ಹೊಡೆದಾಕಿರುವಂಥ ಇದು ಉಳಿದಿರುವಂಥ, ಅಂದರೆ ಇದನ್ನೆಲ್ಲ ಇನ್ನು ದನಗಳಿಗೆ ಇದನ್ನು ಕೊಡಲಿಕ್ಕೆ ಆಗ್ತದೆ. ದನಗಳಿಗೆ ಕೂಡ ಇದನ್ನು ಒಂದು ಮಿನಿಮಮ್ ನೋಡಿ ಈ ರೀತಿಯಲ್ಲಿ ಒಂದು ಪೀಸ್ ಮಾಡಿ ಕೊಡಬೇಕಾಗ್ತದೆ. ಇದು ಕೊಕ್ಕೋ ಬೀಜ. ಸೊ ಎಲ್ಲ ಮುಚ್ಚಿಟ್ಟಿದ್ದೀನಿ. ಇಷ್ಟರಲ್ಲಿ ಉಂಟೀಗ ಒಂದು ಸಾಧಾರಣ ಒಂದು 2 kg ಆಯಿತು. ಸೊ ಇಲ್ಲಿ ಸ್ವಲ್ಪ ಎಲ್ಲ ಹೊಡೆದಾಕಿರೋದೆಲ್ಲ ಉಂಟಲ್ಲ, ಅದನ್ನು ಮತ್ತೆ ದನಗಳಿಗೆ ಕೊಡುವ. ಸೊ ಇದೀಗ ನೋಡಿ ಈ ರೀತಿಯಲ್ಲಿ ಮುಚ್ಚಿಟ್ಟಿದ್ದೀನಿ. ಸೊ ಅದರಲ್ಲಿ ಇಟ್ಟಿದ್ದೆ. ಇದು ಅಂದರೆ ನೆಟ್ಟಲ್ಲಿ ಮಾಡಿದಂಥ ಒಂದು, ಇವತ್ತು ಪಾರಿವಾಳಕ್ಕೆ ಅಂತೇಳಿ ಮಾಡಿದಂಥ ಒಂದು ಗೂಡು ನೆಟ್ಟಲ್ಲಿ ಇರುವಂಥದ್ದು. ಈಗ ಇದು ಭಾರ ತಡಿಲಿಕ್ಕಾಗೋದಿಲ್ಲ, ಅಂದರೆ ಹೊರಗಡೆ ಹೋಗ್ತದೆ ನೆಟ್ಟು. ಅದಕ್ಕೋಸ್ಕರ ಸೈಡಲ್ಲಿ ಇಟ್ಟೇನೆ. ಈ ರೀತಿಯಲ್ಲಿ ಒಂದು ಕ್ಯಾನಲ್ಲಿ ಇಟ್ಟಿದ್ದೀನಿ. ನೋಡುವ ನಾಳೆಗೆ ಏನಾಗ್ತದೆ ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕೊಕ್ಕುಗಳನ್ನೆಲ್ಲ ಕೊಯ್ದ್ವಿ, ತಂದ್ವಿ, ಅದನ್ನು ಭಾಗ ಮಾಡಿ ಎಲ್ಲ ಇಟ್ಟಿದ್ದೀವಿ. ಸೊ ಸ್ವಲ್ಪ ಅದರ ಓಲೆಲ್ಲ ಹೊಲಿದಿರುವಂಥದ್ದನ್ನು ಇನ್ನು ದನಗಳಿಗೆ ಕೊಡ್ತೀನಿ ನಾನು. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಣ್ಣ ಒಂದು ವಿಡಿಯೋ ಇದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.